ಅಂದ ಹಾಗೆ ಆಕೆ ಬಾಲಿವುಡ್ನಲ್ಲಿ ಖ್ಯಾತಿ ಪಡೆದ ನಟಿ. ಆದರೆ ಮದುವೆಯಾಗದೆ ತಾಯಿಯಾದರು. ಗರ್ಭಿಣಿಯಾಗಿದ್ದ ವೇಳೆ ಮಗುವನ್ನು ಗರ್ಭಪಾತ ಮಾಡಿ ತೆಗೆಸಲು ಆ ನಟಿಗೆ ಅದೆಷ್ಟೋ ಜನ ಹೇಳಿದ್ರಂತೆ. ಆದರೂ ಮಗು ಉಳಿಸಿಕೊಳ್ಳಲು ನಿರ್ಧರಿಸಿದರು. ಆದರೆ ಹೆರಿಗೆ ವೇಳೆ ಆಕೆ ಬಳಿ ಹಣವೇ ಇರಲಿಲ್ವಂತೆ. ಆದರೂ ಜಗ್ಗದ ಆಕೆ ನಾವು ಇವತ್ತು ಮಗುವನ್ನು ತನ್ನ ಎದೆಗೆ ನಟಿಕೊಂಡು ನೀನಾದ ಬಗ್ಗೆ ಬೆಳೆಸಿದ್ರು. ಅವರು ಯಾವಾಗಲೂ ತಮ್ಮ ಜೀವನದ ಬಗ್ಗೆ ಮುಕ್ತವಾಗಿ ಮಾತನಾಡುತ್ತಾರೆ. ಅವರು ಒಮ್ಮೆ ವೆಸ್ಟ್ ಇಂಡೀಸ್ ದಂತಕಥೆ ವಿವಿಯನ್ ರಿಚರ್ಡ್ ಜೊತೆ ಸಂಬಂಧ ಹೊಂದಿದ್ದರು. ಈ ಸಂಬಂಧದಲ್ಲಿ ವಿವಿಯನ್ ರಿಚರ್ಡ್ಸ್ ಜೊತೆ ಲಿವ್ ಇನ್ ಸಂಬಂಧದಲ್ಲಿದ್ದಾಗ ನೀನಾ ಗರ್ಭಿಣಿಯಾಗಿದ್ದರು. ಮದುವೆಯಾಗದೆ ಗರ್ಭಿಣಿಯಾಗಿದ್ದಕ್ಕೆ ನೀನಾ ಸಾಕಷ್ಟು ಟೀಕೆಗಳನ್ನು ಎದುರಿಸಿದರು. ವಿವಿಯನ್ ಈಗಾಗಲೇ ಮದುವೆಯಾಗಿದ್ದರು. ಆದರೂ ಅವರು ನೀನಾಳ ಜೊತೆ ಸಂಬಂಧ ಹೊಂದಿದ್ದರು. ಆ ಸಮಯದಲ್ಲಿ ಎಲ್ಲರೂ ಅವಳಿಗೆ ಗರ್ಭಪಾತ ಮಾಡಿಸಿಕೊಂಡು ಮಗು ಆಗೋದನ್ನು ತಡೆಯುವಂತೆ ಬಿಟ್ಟು ಸಲಹೆ ನೀಡಿದ್ರಂತೆ. ಆದರೆ ಆಕೆ ಯಾರ ಮಾತನ್ನು ಕೇಳಲಿಲ್ಲ. ಸಾವಿರಾರು ಟೀಕೆಗಳನ್ನು ನಿರ್ಲಕ್ಷಿಸಿ ಎಲ್ಲವನ್ನು ತಾನೇ ನಿಭಾಯಿಸಿದರು. ಆದರೆ ನೀನಾ ಗುಪ್ತಾ ಗರ್ಭಿಣಿಯಾಗಿದ್ದಾಗ ಮತ್ತು ಅವರ ಗರ್ಭಧಾರಣೆಯ ದಿನಾಂಕ ಸಮೀಪಿಸುತ್ತಿದ್ದಾಗ ಅವರ ಬಳಿ ಸಿ ಸೆಕ್ಷನ್ ಮಾಡಿಸಿಕೊಳ್ಳಲು ಹಣವಿರಲಿಲ್ವಂತೆ. ಆಗ ಅವರ ಬ್ಯಾಂಕ್ ಖಾತೆಯಲ್ಲಿ ಕೇವಲ 2,000 ರೂಪಾಯಿಗಳು ಮಾತ್ರ ಇತ್ತಂತೆ. ಆ ಸಮಯದಲ್ಲಿ ಸಿ ಸೆಕ್ಷನ್ ಹೆರಿಗೆಗೆ 10,000 ರೂಪಾಯಿಗಳವರೆಗೆ ವೆಚ್ಚವಾಗುತ್ತಿತ್ತಂತೆ. ವೈದ್ಯರು ನೀನಾಗೆ ಸಿ ಸೆಕ್ಷನ್ ಮೂಲಕ ಹೆರಿಗೆ ಮಾಡಬೇಕೆಂದು ಸ್ಪಷ್ಟವಾಗಿ ತಿಳಿಸಿದ್ದರು. ಆದರೆ ಹೆರಿಗೆಗೆ ಸ್ವಲ್ಪ ಮೊದಲು ಆಕೆಗೆ ಅದು ಹೇಗೋ 10,000 ರೂಪಾಯಿ ಹಣ ಯಾರೋ ಕೊಟ್ಟರಂತೆ. ಅದು ಪವಾಡಕ್ಕಿಂತ ಕಡಿಮೆ ಏನಲ್ಲ ಎನ್ನುತ್ತಾರೆ ನಟಿ ನೀನಾ. ಮುಂಬೈ ಮಿರರ್ಗೆ ನೀಡಿದ ಸಂದರ್ಶನದಲ್ಲಿ ನೀನಾ ಗುಪ್ತಾ ಅವರು ಒಂಟಿ ತಾಯಿಯಾಗಿ ತಮ್ಮ ಜೀವನದ ಪ್ರಯಾಣ ಹೇಗಿತ್ತು ಅಂತ ಬಹಿರಂಗಪಡಿಸಿದ್ದಾರೆ. ಅವರು ಈಗ ಏನನ್ನು ಹೊಂದಿದ್ದಾರೆಂದು ಅರಿತುಕೊಂಡಿದ್ದರೆ ಅವರು ಎಂದಿಗೂ ಒಂಟಿಯಾಗಿ ಮಗುವಿಗೆ ಜನ್ಮ ನೀಡುತ್ತಿರಲಿಲ್ಲ ಎಂದು ಹೇಳಿದ್ದಾರೆ. ಮಗುವಿಗೆ ತಾಯಿ ಮತ್ತು ತಂದೆ ಇಬ್ಬರು ಸಮಾನವಾಗಿ ಅಗತ್ಯವಿದೆ. ಅವರು ತಮ್ಮ ಮಗಳು ಮಸಾಬಾ ಅವರಿಂದ ಎಂದಿಗೂ ಏನನ್ನು ಮರೆಮಾಡಿಲ್ಲ. ಆದಾಗ್ಯೂ ಅವರು ತಮ್ಮ ಜೀವನದಲ್ಲಿ ಸಾಲು ಸಾಲು ಸಂಕಷ್ಟ, ಸಾವಿರಾರು ಸಮಸ್ಯೆ ಎದುರಿಸಬೇಕಾಯಿತು. ವಿವಿಯನ್ ಜೊತೆ ನೀನಾಳ ಮೊದಲ ಭೇಟಿಯ ಕತೆ ಒಂದು ಸಿನಿಮಾದಂತಿದೆ. ಜೈಪುರ ರಾಣಿ ಆಯೋಜಿಸಿದ್ದ ಭೋಜನ ಕೂಟದಲ್ಲಿ ಅವರು ಭೇಟಿಯಾದರು. ಮೊದಲ ನೋಟದಲ್ಲೇ ಅವರು ಪರಸ್ಪರ ಆಕರ್ಷಿತರಾದರು. ಈ ವೇಳೆ ಅವರಿಬ್ಬರ ನಡುವೆ ಒಂದು ಸುಂದರವಾದ ಪ್ರೇಮ ಕತೆ ಪ್ರಾರಂಭವಾಯಿತು. ಆದಾಗ್ಯೂ ಈ ಪ್ರೀತಿ ಎಂದಿಗೂ ಈಡೇರಲಿಲ್ಲ. ವಿವಿಯನ್ ಹಾಗೂ ಲೀನಾ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಗಂಡ ಹೆಂಡತಿಯಂತೆ ವಾಸಿಸಲು ತೊಡಗಿದರು. ಆದರೆ ಏಕಾಂಗಿಯಾಗಿ ಮಗುವಿನ ತಾಯಿಯಾದರು. ಅಂತಿಮವಾಗಿ 2008ರಲ್ಲಿ ನೀನಾ ಗುಪ್ತಾ ವಿವೇಕ್ ಮೆಹ್ರಾರನ್ನು ವಿವಾಹವಾದರು. ಅವರ ಮಗಳು ಮಸಾಬಾ ಭಾರತದಲ್ಲಿ ಪ್ರಸಿದ್ಧ ಫ್ಯಾಷನ್ ಡಿಸೈನರ್ ಆದಳು ಮತ್ತು ಈಗ ನೀನಾಗೆ ಮೊಮ್ಮಗನಿದ್ದಾನೆ ಅಂತ ನ್ಯೂಸ್ 18 ಬಂಗಾಳಿ ವರದಿ ಮಾಡಿದೆ.